ಗ್ಯಾಸ್ ಅಭಾವದಿಂದಾಗಿ ಈಗಾಗಲೇ ಅನೇಕ ಹೋಟೆಲ್ಗಳಿಗೆ ಬೀಗ ಮುದ್ರೆ ಬಿದ್ದಿದೆ. ಅನೇಕ ಹೋಟೆಲ್ಗಳು ಬಾಗಿಲು ಹಾಕಿಕೊಂಡಿದೆ. 20% ಗ್ಯಾಸ್ಗಳನ್ನು ನೀಡಬೇಕು ಅನ್ನುವಂತಹ ಸೂಚನೆ ಇದ್ರೂ ಕೂಡ ಇನ್ನೂ ಹಲವಾರು ಹೋಟೆಲ್ಗಳಿಗೆ ಗ್ಯಾಸ್ ಲಭಿಸಿಲ್ಲ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ಹೋಟೆಲ್ಗಳು ಬಾಗಿಲು ಹಾಕಿಕೊಂಡಿದೆ. ಸಿಲಿಂಡರ್ ಸಿಗದೆ ಈಗ ಐಡಿಸಿ ಹೋಟೆಲ್ ಕೂಡ ಬಂದ್. ರಿಚ್ಮಂಡ್ ಸರ್ಕಲ್ ಬಳಿಯ ಐಡಿಸಿ ಹೋಟೆಲ್ ಕ್ಲೋಸ್ ಆಗಿದೆ. ನೋ ಗ್ಯಾಸ್ ಅಂತ ನಾಮಫಲಕ ಹಾಕಿದ್ದಾರೆ ಹೋಟೆಲ್ ಸಿಬ್ಬಂದಿ. ಗ್ಯಾಸ್ ಇಲ್ಲ ಅನ್ನುವಂಥದ್ದನ್ನ ಈಗ ಹೋಟೆಲ್ನ ಹೊರಗಡೆ ಹಾಕಿರೋದು. ಹೋಟೆಲ್ ಕ್ಲೋಸ್ ಮಾಡಿದ್ದಾರೆ. ಹೋಟೆಲ್ ಕ್ಲೋಸ್ ಮಾಡಿ ಹೊರಗಡೆ ಗ್ಯಾಸ್ ಇಲ್ಲ, ಹಾಗಾಗಿ ಹೋಟೆಲ್ ಅನ್ನ ಬಂದ್ ಮಾಡಬೇಕಾಗಿದೆ ಅನಿವಾರ್ಯ ಕಾರಣಗಳಿಂದಾಗಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಸ್ಟಿಕ್ಕರ್ ಒಂದನ್ನು ಅಂಟಿಸಿದ್ದಾರೆ. ಹೋಟೆಲ್ ಸಿಬ್ಬಂದಿ ಈಗ ಹೋಟೆಲ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ರಿಚ್ಮಂಡ್ ಸರ್ಕಲ್ ಬಳಿ ಇರುವಂತಹ ಐಡಿಸಿ ಹೋಟೆಲ್ ಸೇರಿದಂತೆ ಅನೇಕ ಹೋಟೆಲ್ಗಳು ಬೆಂಗಳೂರಿನಲ್ಲಿ ಈಗ ಕ್ಲೋಸ್ ಆಗಿರೋದು. ಹೋಟೆಲ್ ಟೆಂಪರರಿ ಕ್ಲೋಸ್ ಆಗಿದೆ. ಗ್ಯಾಸ್ ಇಲ್ಲ ಅನ್ನುವಂತ ಕಾರಣಕ್ಕೆ ಅನ್ನುವಂಥದ್ದನ್ನ ಈಗ ಆ ಹೋಟೆಲ್ನ ಹೊರಗಡೆಯಲ್ಲಿ ಅಂಟಿಸಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ನೀಗಿಲ್ಲ. ಇವತ್ತಿಗೂ ಕೂಡ 6 ದಿನ ಕಳೆದಿದೆ. ಹೋಟೆಲ್ಗಳು ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಬಂದ್ ಆಗ್ತಿರುವಂತದ್ದು ಕೂಡ ಮುಂದುವರಿತಾ ಇದೆ. ಉದಾಹರಣೆಗೆ ನಾವಿವಾಗ ರಿಚ್ಮಂಡ್ ರಸ್ತೆಯಲ್ಲಿದ್ದೀವಿ. ರಿಚ್ಮಂಡ್ ರಸ್ತೆಯಲ್ಲಿ ಇತ್ತೀಚೆಗೆ ಈ ಐಡಿಸಿ ಹೋಟೆಲ್ ಅನ್ನ ತೆರೆಯಲಾಗಿತ್ತು. ಅದು ಕೂಡ ಇದೀಗ ಕ್ಲೋಸ್ ಮಾಡಿರುವಂತದ್ದು. ಜೊತೆಗೆ ಇಲ್ಲಿ ಬೋರ್ಡ್ ನ ಹಾಕಿದ್ದಾರೆ, ಹೋಟೆಲ್ ಟೆಂಪರರಿ ಕ್ಲೋಸ್ಡ್ ಬಿಕಾಸ್ ಗ್ಯಾಸ್ ಇಶ್ಯೂ ಅಂತ ಹೇಳಿ. ಸೊ 3 ಶಟರ್ ಗಳನ್ನ ಎಳೆದು ಎಲ್ಲಾ ಕಡೆ ಅದೇ ರೀತಿಯಾಗಿ ಬೋರ್ಡ್ ನ ಹಾಕಿರುವಂತದ್ದು. ಅಂದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಕ್ತಿರುವಂತಹ ಹಿನ್ನೆಲೆಯಲ್ಲಿ ಹೋಟೆಲ್ ನ ಕ್ಲೋಸ್ ಮಾಡಲಾಗಿದೆ ಅಂತ ಹೇಳಿ ಸೂಚನಾ ಫಲಕವನ್ನ ಕೂಡ ಹಾಕಿದ್ದಾರೆ. ಎಲ್ಲೋ ಒಂದ್ ಕಡೆ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರ ಹೇಳ್ತಾ ಇತ್ತು, ನಾವು ಕಮರ್ಷಿಯಲ್ ಗ್ಯಾಸ್ ನ ಕೊಡ್ತೀವಿ, ಹೋಟೆಲ್ಗಳ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಆದ್ರೆ ಎಸೆನ್ಷಿಯಲ್ ಸರ್ವಿಸ್ ಅಡಿಯಲ್ಲಿ ಮೊದಲಿಗೆ ಹಾಸ್ಪಿಟಲ್, ಹಾಸ್ಟೆಲ್ ಜೊತೆಗೆ ಓಲ್ಡ್ ಏಜ್ ಹೋಮ್ಗಳಿಗೆ ಮಾತ್ರ ಸಪ್ಲೈ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಹೀಗಾಗಿ ಹೋಟೆಲ್ಗಳಿಗೆ ಇನ್ನೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳು ಸಾಕಾಗ್ತಾ ಇಲ್ಲ. ಪ್ರತಿದಿನ ದರ್ಶಿನಿಗಳಲ್ಲಿ ಸಾಮಾನ್ಯವಾಗಿ 1 ರಿಂದ 2, ಕೆಲವೊಂದು ಹೋಟೆಲ್ಗಳಲ್ಲಿ ಗ್ರಾಹಕರು ಹೆಚ್ಚಾದ್ರೆ 3 ರಿಂದ 4 ಸಿಲಿಂಡರ್ಗಳು ಕೂಡ ಬೇಕಾಗಿದೆ. ಆದ್ರೆ ಕಳೆದ 6 ದಿನದಿಂದ ಒಂದೇ ಒಂದು ಸಿಲಿಂಡರ್ ಕೂಡ ಹೋಟೆಲ್ನವರಿಗೆ ಸಿಗ್ತಾ ಇಲ್ಲ. ಹೋಗಿ ಕೇಳಿದ್ರೆ ಅದಕ್ಕೆ ದುಪ್ಪಟ್ಟ ರೇಟ್ ಅನ್ನ ಹೇಳುವಂತದ್ದು ಕೂಡ ನಡೀತಾ ಇದೆ. ಹೀಗಾಗಿ ಹೋಟೆಲ್ಗಳನ್ನ ಬಂದ್ ಮಾಡಿರುವಂತದ್ದು. ಮತ್ತೊಂದ್ ಕಡೆ ಹೋಟೆಲ್ ಮಾಲೀಕರ ಸಂಘದವರು ಕೂಡ ಇನ್ಫಾರ್ಮೇಶನ್ ಕೊಟ್ಟಿರೋ ಪ್ರಕಾರ ಕೇವಲ 6 ದಿನದಲ್ಲಿ 100 ಕೋಟಿಗೂ ಹೆಚ್ಚು ಲಾಸ್ ಆಗಿದೆ ನಮ್ಗೆ ಅಂತ. ಒಟ್ನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದಿರುವಂತಹ ಹಿನ್ನೆಲೆಯಲ್ಲಿ ಸಾಲು ಹೋಟೆಲ್ಗಳು ಬಂದ್ ಆಗ್ತಾ ಇವೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಅಭಾವದಿಂದಾಗಿ ಈಗಾಗಲೇ ಅನೇಕ ಹೋಟೆಲ್ಗಳಿಗೆ ಬೀಗ ಮುದ್ರೆ ಬಿದ್ದಿದೆ. ಅನೇಕ ಹೋಟೆಲ್ಗಳು ಬಾಗಿಲು ಹಾಕಿಕೊಂಡಿದೆ. 20% ಗ್ಯಾಸ್ಗಳನ್ನ ನೀಡಬೇಕು ಅನ್ನುವಂತಹ ಸೂಚನೆ ಇದ್ರೂ ಕೂಡ ಇನ್ನೂ ಹಲವಾರು ಹೋಟೆಲ್ಗಳಿಗೆ ಗ್ಯಾಸ್ ಲಭಿಸಿಲ್ಲ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ಹೋಟೆಲ್ಗಳು ಬಾಗಿಲು ಹಾಕಿಕೊಂಡಿದೆ. ಸಿಲಿಂಡರ್ ಸಿಗದೆ ಈಗ ಐಡಿಸಿ ಹೋಟೆಲ್ ಕೂಡ ಬಂದ್. ರಿಚ್ಮಂಡ್ ಸರ್ಕಲ್ ಬಳಿಯ ಐಡಿಸಿ ಹೋಟೆಲ್ ಕ್ಲೋಸ್ ಆಗಿದೆ. ನೋ ಗ್ಯಾಸ್ ಅಂತ ನಾಮಫಲಕ ಹಾಕಿದ್ದಾರೆ ಹೋಟೆಲ್ ಸಿಬ್ಬಂದಿ. ಗ್ಯಾಸ್ ಇಲ್ಲ ಅನ್ನುವಂಥದ್ದನ್ನ ಈಗ ಹೋಟೆಲ್ನ ಹೊರಗಡೆ ಹಾಕಿರೋದು. ಹೋಟೆಲ್ ಕ್ಲೋಸ್ ಮಾಡಿದ್ದಾರೆ. ಹೋಟೆಲ್ ಕ್ಲೋಸ್ ಮಾಡಿ ಹೊರಗಡೆ ಗ್ಯಾಸ್ ಇಲ್ಲ, ಹಾಗಾಗಿ ಹೋಟೆಲ್ ಅನ್ನ ಬಂದ್ ಮಾಡಬೇಕಾಗಿದೆ ಅನಿವಾರ್ಯ ಕಾರಣಗಳಿಂದಾಗಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಸ್ಟಿಕ್ಕರ್ ಒಂದನ್ನು ಅಂಟಿಸಿದ್ದಾರೆ. ಹೋಟೆಲ್ ಸಿಬ್ಬಂದಿ ಈಗ ಹೋಟೆಲ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ರಿಚ್ಮಂಡ್ ಸರ್ಕಲ್ ಬಳಿ ಇರುವಂತಹ ಐಡಿಸಿ ಹೋಟೆಲ್ ಸೇರಿದಂತೆ ಅನೇಕ ಹೋಟೆಲ್ಗಳು ಬೆಂಗಳೂರಿನಲ್ಲಿ ಈಗ ಕ್ಲೋಸ್ ಆಗಿರೋದು. ಹೋಟೆಲ್ ಟೆಂಪರರಿ ಕ್ಲೋಸ್ ಆಗಿದೆ. ಗ್ಯಾಸ್ ಇಲ್ಲ ಅನ್ನುವಂತ ಕಾರಣಕ್ಕೆ ಅನ್ನುವಂಥದ್ದನ್ನ ಈಗ ಆ ಹೋಟೆಲ್ನ ಹೊರಗಡೆಯಲ್ಲಿ ಅಂಟಿಸಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ನೀಗಿಲ್ಲ. ಇವತ್ತಿಗೂ ಕೂಡ 6 ದಿನ ಕಳೆದಿದೆ. ಹೋಟೆಲ್ಗಳು ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಬಂದ್ ಆಗ್ತಿರುವಂತದ್ದು ಕೂಡ ಮುಂದುವರಿತಾ ಇದೆ. ಉದಾಹರಣೆಗೆ ನಾವಿವಾಗ ರಿಚ್ಮಂಡ್ ರಸ್ತೆಯಲ್ಲಿದ್ದೀವಿ. ರಿಚ್ಮಂಡ್ ರಸ್ತೆಯಲ್ಲಿ ಇತ್ತೀಚೆಗೆ ಈ ಐಡಿಸಿ ಹೋಟೆಲ್ ಅನ್ನ ತೆರೆಯಲಾಗಿತ್ತು. ಅದು ಕೂಡ ಇದೀಗ ಕ್ಲೋಸ್ ಮಾಡಿರುವಂತದ್ದು. ಜೊತೆಗೆ ಇಲ್ಲಿ ಬೋರ್ಡ್ ನ ಹಾಕಿದ್ದಾರೆ, ಹೋಟೆಲ್ ಟೆಂಪರರಿ ಕ್ಲೋಸ್ಡ್ ಬಿಕಾಸ್ ಗ್ಯಾಸ್ ಇಶ್ಯೂ ಅಂತ ಹೇಳಿ. ಸೊ 3 ಶಟರ್ ಗಳನ್ನ ಎಳೆದು ಎಲ್ಲಾ ಕಡೆ
ಕಡೆ ಅದೇ ರೀತಿಯಾಗಿ ಬೋರ್ಡ್ ನ ಹಾಕಿರುವಂತದ್ದು. ಅಂದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಕ್ತಿರುವಂತಹ ಹಿನ್ನೆಲೆಯಲ್ಲಿ ಹೋಟೆಲ್ ನ ಕ್ಲೋಸ್ ಮಾಡಲಾಗಿದೆ ಅಂತ ಹೇಳಿ ಸೂಚನಾ ಫಲಕವನ್ನ ಕೂಡ ಹಾಕಿದ್ದಾರೆ. ಎಲ್ಲೋ ಒಂದ್ ಕಡೆ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರ ಹೇಳ್ತಾ ಇತ್ತು, ನಾವು ಕಮರ್ಷಿಯಲ್ ಗ್ಯಾಸ್ ನ ಕೊಡ್ತೀವಿ, ಹೋಟೆಲ್ಗಳ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಆದ್ರೆ ಎಸೆನ್ಷಿಯಲ್ ಸರ್ವಿಸ್ ಅಡಿಯಲ್ಲಿ ಮೊದಲಿಗೆ ಹಾಸ್ಪಿಟಲ್, ಹಾಸ್ಟೆಲ್ ಜೊತೆಗೆ ಓಲ್ಡ್ ಏಜ್ ಹೋಮ್ ಗಳಿಗೆ ಮಾತ್ರ ಸಪ್ಲೈ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಹೀಗಾಗಿ ಹೋಟೆಲ್ಗಳಿಗೆ ಇನ್ನೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳು ಸಾಕಾಗ್ತಾ ಇಲ್ಲ. ಪ್ರತಿದಿನ ದರ್ಶಿನಿಗಳಲ್ಲಿ ಸಾಮಾನ್ಯವಾಗಿ 1ರಿಂದ 2, ಕೆಲವೊಂದು ಹೋಟೆಲ್ಗಳಲ್ಲಿ ಗ್ರಾಹಕರು ಹೆಚ್ಚಾದ್ರೆ 3ರಿಂದ 4 ಸಿಲಿಂಡರ್ಗಳು ಕೂಡ ಬೇಕಾಗಿದೆ. ಆದ್ರೆ ಕಳೆದ 6 ದಿನದಿಂದ ಒಂದೇ ಒಂದು ಸಿಲಿಂಡರ್ ಕೂಡ ಹೋಟೆಲ್ನವರಿಗೆ ಸಿಗ್ತಾ ಇಲ್ಲ. ಹೋಗಿ ಕೇಳಿದ್ರೆ ಅದಕ್ಕೆ ದುಪ್ಪಟ್ಟ ರೇಟ್ ಅನ್ನ ಹೇಳುವಂತದ್ದು ಕೂಡ ನಡೀತಾ ಇದೆ. ಹೀಗಾಗಿ ಹೋಟೆಲ್ಗಳನ್ನ ಬಂದ್ ಮಾಡಿರುವಂತದ್ದು. ಮತ್ತೊಂದ್ ಕಡೆ ಹೋಟೆಲ್ ಮಾಲೀಕರ ಸಂಘದವರು ಕೂಡ ಇನ್ಫಾರ್ಮೇಶನ್ ಕೊಟ್ಟಿರೋ ಪ್ರಕಾರ ಕೇವಲ 6 ದಿನದಲ್ಲಿ 100 ಕೋಟಿಗೂ ಹೆಚ್ಚು ಲಾಸ್ ಆಗಿದೆ ನಮ್ಗೆ ಅಂತ. ಒಟ್ನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದಿರುವಂತಹ ಹಿನ್ನೆಲೆಯಲ್ಲಿ ಸಾಲು ಸಾಲು ಹೋಟೆಲ್ಗಳು ಬಂದ್ ಆಗ್ತಾ ಇವೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ಗ್ಯಾಸ್ ಅಭಾವದಿಂದಾಗಿ ಈಗಾಗಲೇ ಅನೇಕ ಹೋಟೆಲ್ಗಳಿಗೆ ಬೀಗ ಮುದ್ರೆ ಬಿದ್ದಿದೆ. ಅನೇಕ ಹೋಟೆಲ್ಗಳು ಬಾಗಿಲು ಹಾಕಿಕೊಂಡಿದೆ. 20% ಗ್ಯಾಸ್ಗಳನ್ನ ನೀಡಬೇಕು ಅನ್ನುವಂತ ಸೂಚನೆ ಇದ್ರೂ ಕೂಡ ಇನ್ನೂ ಹಲವಾರು ಹೋಟೆಲ್ಗಳಿಗೆ ಗ್ಯಾಸ್ ಲಭಿಸಿಲ್ಲ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ಹೋಟೆಲ್ಗಳು ಬಾಗಿಲು ಹಾಕಿಕೊಂಡಿದೆ. ಸಿಲಿಂಡರ್ ಸಿಗದೆ ಈಗ ಐಡಿಸಿ ಹೋಟೆಲ್ ಕೂಡ ಬಂದ್. ರಿಚ್ಮಂಡ್ ಸರ್ಕಲ್ ಬಳಿಯ ಐಡಿಸಿ ಹೋಟೆಲ್ ಕ್ಲೋಸ್ ಆಗಿದೆ. ನೋ ಗ್ಯಾಸ್ ಅಂತ ನಾಮಫಲಕ ಹಾಕಿದ್ದಾರೆ ಹೋಟೆಲ್ ಸಿಬ್ಬಂದಿ. ಗ್ಯಾಸ್ ಇಲ್ಲ ಅನ್ನುವಂಥದ್ದನ್ನ ಈಗ ಹೋಟೆಲ್ನ ಹೊರಗಡೆ ಹಾಕಿರೋದು. ಹೋಟೆಲ್ ಕ್ಲೋಸ್ ಮಾಡಿದ್ದಾರೆ. ಹೋಟೆಲ್ ಕ್ಲೋಸ್ ಮಾಡಿ ಹೊರಗಡೆ ಗ್ಯಾಸ್ ಇಲ್ಲ, ಹಾಗಾಗಿ ಹೋಟೆಲ್ ಅನ್ನ ಬಂದ್ ಮಾಡಬೇಕಾಗಿದೆ ಅನಿವಾರ್ಯ ಕಾರಣಗಳಿಂದಾಗಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಸ್ಟಿಕ್ಕರ್ ಒಂದನ್ನು ಅಂಟಿಸಿದ್ದಾರೆ. ಹೋಟೆಲ್ ಸಿಬ್ಬಂದಿ ಈಗ ಹೋಟೆಲ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ರಿಚ್ಮಂಡ್ ಸರ್ಕಲ್ ಬಳಿ ಇರುವಂತಹ ಐಡಿಸಿ ಹೋಟೆಲ್ ಸೇರಿದಂತೆ ಅನೇಕ ಹೋಟೆಲ್ಗಳು ಬೆಂಗಳೂರಿನಲ್ಲಿ ಈಗ ಕ್ಲೋಸ್ ಆಗಿರೋದು. ಹೋಟೆಲ್ ಟೆಂಪರರಿ ಕ್ಲೋಸ್ ಆಗಿದೆ, ಗ್ಯಾಸ್ ಇಲ್ಲ ಅನ್ನುವಂಥ ಕಾರಣಕ್ಕೆ ಅನ್ನುವಂಥದ್ದನ್ನ ಈಗ ಆ ಹೋಟೆಲ್ನ ಹೊರಗಡೆಯಲ್ಲಿ ಅಂಟಿಸಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ನೀಗಿಲ್ಲ. ಇವತ್ತಿಗೂ ಕೂಡ 6 ದಿನ ಕಳೆದಿದೆ. ಹೋಟೆಲ್ಗಳು ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಬಂದ್ ಆಗ್ತಿರುವಂತದ್ದು ಕೂಡ ಮುಂದುವರಿತಾ ಇದೆ. ಉದಾಹರಣೆಗೆ ನಾವಿವಾಗ ರಿಚ್ಮಂಡ್ ರಸ್ತೆಯಲ್ಲಿದ್ದೀವಿ. ರಿಚ್ಮಂಡ್ ರಸ್ತೆಯಲ್ಲಿ ಇತ್ತೀಚೆಗೆ ಈ ಐಡಿಸಿ ಹೋಟೆಲ್ ಅನ್ನ ತೆರೆಯಲಾಗಿತ್ತು. ಅದು ಕೂಡ ಇದೀಗ ಕ್ಲೋಸ್ ಮಾಡಿರುವಂತದ್ದು. ಜೊತೆಗೆ ಇಲ್ಲಿ ಬೋರ್ಡ್ ನ ಹಾಕಿದ್ದಾರೆ, ಹೋಟೆಲ್ ಟೆಂಪರರಿ ಕ್ಲೋಸ್ಡ್ ಬಿಕಾಸ್ ಗ್ಯಾಸ್ ಇಶ್ಯೂ ಅಂತ ಹೇಳಿ. ಸೊ 3 ಶಟರ್ ಗಳನ್ನ ಎಳೆದು ಎಲ್ಲಾ ಕಡೆ ಅದೇ ರೀತಿಯಾಗಿ ಬೋರ್ಡ್ ನ ಹಾಕಿರುವಂತದ್ದು. ಅಂದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಕ್ತಿರುವಂತಹ ಹಿನ್ನೆಲೆಯಲ್ಲಿ ಹೋಟೆಲ್ ನ ಕ್ಲೋಸ್ ಮಾಡಲಾಗಿದೆ ಅಂತ ಹೇಳಿ ಸೂಚನಾ ಫಲಕವನ್ನ ಕೂಡ ಹಾಕಿದ್ದಾರೆ. ಎಲ್ಲೋ ಒಂದ್ ಕಡೆ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರ ಹೇಳ್ತಾ ಇತ್ತು, ನಾವು ಕಮರ್ಷಿಯಲ್ ಗ್ಯಾಸ್ ನ ಕೊಡ್ತೀವಿ, ಹೋಟೆಲ್ಗಳ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಆದ್ರೆ ಎಸೆನ್ಷಿಯಲ್ ಸರ್ವಿಸ್ ಅಡಿಯಲ್ಲಿ ಮೊದಲಿಗೆ ಹಾಸ್ಪಿಟಲ್, ಹಾಸ್ಟೆಲ್ ಜೊತೆಗೆ ಓಲ್ಡ್ ಏಜ್ ಹೋಮ್ ಗಳಿಗೆ ಮಾತ್ರ ಸಪ್ಲೈ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಹೀಗಾಗಿ ಹೋಟೆಲ್ಗಳಿಗೆ ಇನ್ನೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳು ಸಾಕಾಗ್ತಾ ಇಲ್ಲ. ಪ್ರತಿದಿನ ದರ್ಶಿನಿಗಳಲ್ಲಿ ಸಾಮಾನ್ಯವಾಗಿ 1ರಿಂದ 2, ಕೆಲವೊಂದು ಹೋಟೆಲ್ಗಳಲ್ಲಿ ಗ್ರಾಹಕರು ಹೆಚ್ಚಾದ್ರೆ 3ರಿಂದ 4 ಸಿಲಿಂಡರ್ಗಳು ಕೂಡ ಬೇಕಾಗಿದೆ. ಆದ್ರೆ ಕಳೆದ 6 ದಿನದಿಂದ ಒಂದೇ ಒಂದು ಸಿಲಿಂಡರ್ ಕೂಡ ಹೋಟೆಲ್ನವರಿಗೆ ಸಿಗ್ತಾ ಇಲ್ಲ. ಹೋಗಿ ಕೇಳಿದ್ರೆ ಅದಕ್ಕೆ ದುಪ್ಪಟ್ಟ ರೇಟ್ ಅನ್ನ ಹೇಳುವಂತದ್ದು ಕೂಡ ನಡೀತಾ ಇದೆ. ಹೀಗಾಗಿ ಹೋಟೆಲ್ಗಳನ್ನ ಬಂದ್ ಮಾಡಿರುವಂತದ್ದು. ಮತ್ತೊಂದ್ ಕಡೆ ಹೋಟೆಲ್ ಮಾಲೀಕರ ಸಂಘದವರು ಕೂಡ ಇನ್ಫಾರ್ಮೇಶನ್ ಕೊಟ್ಟಿರೋ ಪ್ರಕಾರ ಕೇವಲ 6 ದಿನದಲ್ಲಿ 100 ಕೋಟಿಗೂ ಹೆಚ್ಚು ಲಾಸ್ ಆಗಿದೆ ನಮ್ಗೆ ಅಂತ. ಒಟ್ನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದಿರುವಂತಹ ಹಿನ್ನೆಲೆಯಲ್ಲಿ ಸಾಲು ಸಾಲು ಹೋಟೆಲ್ಗಳು ಬಂದ್ ಆಗ್ತಾ ಇವೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.